ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ತತ್ಪುರುಷಾಯ ವಿದ್ಮಹೇ ಸುವರ್ಣಪಕ್ಷಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಡಿಸೆಂಬರ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದಂಥ ವಿಚಾರ ಗುರುವಿನ ಬದಲಾವಣೆ. ಕಳೆದ 48 ದಿನಗಳು ಅಂದರೆ ಅಕ್ಟೋಬರ್ 18, 2025ರಿಂದ ಡಿಸೆಂಬರ್ 5, 2025ರವರೆಗೂ ಕನ್ಯಾ ರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲ ಅನ್ನುವಂಥದ್ದು ಬಂದಿತ್ತು. ಈಗ ನಾನು ಈ ವಿಡಿಯೋ ಮಾಡಬೇಕಾದ್ರೂ ನಿಮಗೆ ಗುರುಬಲನೇ ಇರುತ್ತೆ. ಡಿಸೆಂಬರ್ 5ನೇ ತಾರೀಕಿಗೆ ಮತ್ತೆ ಗುರುಬಲ ಹೋಗಿಬಿಡುತ್ತೆ. ತಾತ್ಕಾಲಿಕವಾಗಿ ಕೇವಲ 48 ದಿನಗಳ ಕಾಲಕ್ಕೆ ಮಾತ್ರ ಗುರುಬಲ ಅನ್ನುವಂಥದ್ದು ಇತ್ತು. ಸರಿ, ಹಾಗಾದರೆ ಈ 48 ದಿನಗಳು ಯಾವ ರೀತಿಯಾದಂಥ ಒಂದು ಫಲ, ಶುಭ ಅಶುಭ ಅದನ್ನದು ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಏನೇನು ಒಳ್ಳೆಯದಾಯಿತು, ತಾತ್ಕಾಲಿಕ ಗುರುಬಲದಲ್ಲಿ ಏನೇನು ಒಳ್ಳೆಯದಾಯಿತು, ಯಾವ್ಯಾವ ವಿಚಾರದಲ್ಲಿ ಸ್ಪೀಡ್ ಆಯಿತು, ಅವನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡು ಬರೋ ವರ್ಷ ಬರುವಂಥ ಗುರುಬಲದಲ್ಲಿ ಯಾವ ವಿಚಾರದಲ್ಲಿ ನಿಮ್ಗೆ ಒಳ್ಳೆಯದಾಯಿತು ಅದರ ಸಂಬಂಧಪಟ್ಟಂಥ ಹೆಚ್ಚಿನ ಒಂದು ಮುತುವರ್ಜಿಯನ್ನು ನೀವು ವಹಿಸಬೇಕು. ಅದು ಬಹಳ ಮುಖ್ಯ. ಸರಿ, ಹಾಗಾದರೆ ಡಿಸೆಂಬರ್ 5ಕ್ಕೆ ಈಗ ಗುರು ಮತ್ತೆ ನಿಮ್ಮ ರಾಶಿಗೆ 10ನೇ ಮನೆಗೆ ಬಂದುಬಿಟ್ರೆ ಅಲ್ಲಿಂದ ನಿಮಗೆ ಗುರುಬಲ ಇಲ್ಲ. ಇನ್ನೊಟ್ಟು ಇನ್ನೊಂದು 6 ತಿಂಗಳು ಗುರುಬಲ ಇರೋದಿಲ್ಲ. ಅದಾದಮೇಲೆ ಸಂಪೂರ್ಣ ಗುರುಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಸರಿ, ಹಾಗಿದ್ರೆ ಗುರುವಿಂದ ಏನಾದರೂ ಕೆಟ್ಟದ್ದ? ಖಂಡಿತ ಅಲ್ಲ. ಗುರು ದಶಮದಲ್ಲಿದ್ದಾರೆ. ದಶಮ ಸ್ಥಾನ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನಾಧಿಪತಿ ಹಾಗೂ ಚತುರ್ಥ ಸ್ಥಾನಾಧಿಪತಿಗೆ ಎರಡೂ ಕೂಡ ಗುರುನೇ. ಚತುರ್ಥ ಅಂತಂದ್ರೆ ಏನು? ವಾಹನ, ಸುಖ, ಮಾತೃ ಇದೆಲ್ಲ ಆಗುತ್ತೆ. ಚತುರ್ಥಾಧಿಪತಿ ಸಪ್ತಮದಲ್ಲಿದ್ದರೆ ಶುಭ ಫಲವೇ, ಅಶುಭ ಫಲ ಏನಿಲ್ಲ. ಸಪ್ತಮಾಧಿಪತಿ ದಶಮದಲ್ಲಿದ್ದರೂ ಶುಭ ಫಲವೇ, ದಶಮಾಧಿಪತಿ ಸಪ್ತಮದಲ್ಲಿದ್ದರೂ ಶುಭ ಫಲವೇ, ಅದರಲ್ಲೇ ತೊಂದರೆ ಇಲ್ಲ. ಹಾಗಾಗಿ ಈಗ ನಮಗೆ ಕನ್ಯಾ ರಾಶಿಯವರಿಗೆ ಚತುರ್ಥಾಧಿಪತಿ ಆಗಿರತಕ್ಕಂಥ ಗುರು ದಶಮದಲ್ಲಿರೋದರಿಂದ ಒಂದು ಹಂತಕ್ಕೆ ತಾಯಿ ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಸುಖ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ವಾಹನ ಯೋಗ ಪ್ರಾಪ್ತಿ ಆಗುತ್ತೆ. ಆದರೆ ಈ ತಿಂಗಳು ವಾಹನ ಯೋಗ ಇಲ್ಲ. ನಿಮಗೆ ಈ ತಿಂಗಳು ವಾಹನ ಯೋಗ ಇಲ್ಲ. ಏನಿದ್ರು ಜನವರಿ 15ರ ನಂತರವೇ ವಾಹನ ಯೋಗ. ಹೊಸ ವಾಹನ ನೂತನ ಪಡಿತಾ ಇದ್ದೀರಿ ಅಂತಂದರೆ ಅದು ಯಾವುದೇ ವಾಹನ ಆಗ್ಬೋದು. ಜನವರಿ 15ರ ನಂತರ, ಡಿಸೆಂಬರ್ ತಿಂಗಳಲ್ಲಿ ಇಲ್ಲ. ಇನ್ನು ಸಪ್ತಮ ಸ್ಥಾನಾಧಿಪತಿ ಅವರು ಕೂಡ ಗುರುನೇ. ಆದ್ದರಿಂದ ಈ ವಿವಾಹದ ವಿಚಾರದಲ್ಲಿ ಏನಿದ್ರೂ ಕೂಡ ಈ ತಿಂಗಳು ಯಾವುದೇ ಅನುಕೂಲಗಳು ಇಲ್ಲ. ವಿವಾಹದ ವಿಚಾರದಲ್ಲಿ ಯಾವುದೂ ಪಾಸಿಟಿವ್ಸ್ ಇಲ್ಲ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡ್ತೀರಿ ಅಂದರೆ ಈ ತಿಂಗಳು ಒಳ್ಳೆಯದಲ್ಲ. ಅದನ್ನೆಲ್ಲ ನೀವು ಮುಂದೆ ಹಾಕಬೇಕು. ಜನವರಿ 15ರ ನಂತರ ನೀವು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಸಂಕ್ರಾಂತಿ ಹಬ್ಬ ಆದಮೇಲೆ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಕೇವಲ ಶಾಂತಿ ಪೂಜೆಗಳು, ದೇವತಾ ದರ್ಶನಗಳು, ದಾನ ಧರ್ಮಾದಿಗಳು ಇವೆಲ್ಲ ಮಾಡಬಹುದೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ನೀವು ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಅಲ್ಲಿಗೆ ಗುರುವಿನ ಪ್ರಸ್ತಾವನೆ ಮುಗೀತು. ಇನ್ನು ನೋಡಿ, 6ನೇ ತಾರೀಕು ಬುಧ ಚತುರ್ಥ ಸ್ಥಾನಕ್ಕೆ ಬರ್ತಾರೆ, ನಿಮ್ಮ ರಾಶಿಯಾಧಿಪತಿ. ಇನ್ನು ನೋಡಿ, ಬುಧ 6ನೇ ತಾರೀಕು, ಡಿಸೆಂಬರ್ 6ನೇ ತಾರೀಕು ಬುಧ ಬಂದು ತೃತೀಯ ಸ್ಥಾನಕ್ಕೆ ಬರ್ತಾರೆ, 3ನೇ ಮನೆಗೆ ಬರ್ತಾರೆ. 3ನೇ ಮನೆಗೆ ಬರುವಂತಹ ಬುಧ ನಿಮ್ಮ ರಾಶ್ಯಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ. ಯಾವಾಗ ನಿಮಗೆ ವೃತ್ತಿ ಸ್ಥಾನಕ್ಕೆ ಅಧಿಪತಿಯಾದಂಥ ಬುಧ ಹಾಗೂ ನಿಮ್ಮ ಶರೀರಕ್ಕೆ ಅಧಿಪತಿಯಾದಂಥ ಬುಧ 6ನೇ ತಾರೀಕು ಶತ್ರುವಿನ ಮನೆಗೆ ಬರ್ತಾರೋ ಶರೀರದಲ್ಲಿ ಸ್ವಲ್ಪ ಬಲ ಕಮ್ಮಿ ಆಗುತ್ತೆ. ಸ್ವಲ್ಪ ಬಿಸಿಯಾಗಿರಬೇಕು ಅನಿಸುತ್ತೆ. ಚಳಿಗೆ ತಡೆಯೋಕ್ಕಾಗಲ್ಲ ದೇಹ. ಆದಷ್ಟು ಸ್ವಲ್ಪ ನಿಮ್ಮ ಒಂದು ಸ್ಕಿನ್ನನ್ನು ಹುಷಾರ ನೋಡ್ಕೊಳ್ಳಿ, ಡ್ರೈ ಸ್ಕಿನ್ ಆಗಬಹುದು. ಇನ್ನು ಜಾಬಲ್ಲಿ ಹಲವಾರು ಕನ್ಫ್ಯೂಷನ್ಸು, ಸಿಕ್ಕಾಪಟ್ಟೆ ಭಯ, ಒಂಥರ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥ ಜೀವನ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಜಾಬ್ ವಿಚಾರದಲ್ಲಿ. ಹಾಗಾಗಿ ಸಾಧ್ಯವಾದಷ್ಟು ಜಾಬ್ ವಿಚಾರದಲ್ಲಿ ಎಚ್ಚರವಾಗಿರಿ. ಸೇಫರ್ ಸೈಡು ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ನೋಡ್ಕೊಳ್ಳಿ. ಕನ್ಯಾ ರಾಶಿಯವರು ಯಾವುದೂ ದುಡುಕಿ ಏನೂ ಮಾತಾಡದೆ, ಯಾವುದೇ ಒಂದು ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ನಿಮ್ಮ ಮೈ ಮೇಲೆ ಎಳ್ಕೊಳ್ಳದೆ ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಮನೆ ಆಯಿತು, ಕುಟುಂಬ ಆಯಿತು, ಆರೋಗ್ಯ ಆಯಿತು,
ಅಷ್ಟರ ಮಾಟಿಗಿದ್ರೆ ತುಂಬ ಒಳ್ಳೆಯದು. ಬುಧನಿಗೆ ಶಾಂತಿ ಬೇಕಾ ಅಂದರೆ ಹೇಗೂ ನಮಗೆ ಮಾರ್ಗಶಿರ ಮಾಸ ಜೊತೆಗೆ ಧನುರ್ಮಾಸ ಡಿಸೆಂಬರ್ 14ಕ್ಕೆ ಶುರುವಾಗುತ್ತೆ ಧನುರ್ಮಾಸ. ಹಾಗಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ಆರಾಧನೆ, ವಿಷ್ಣು ದೇವಾಲಯಕ್ಕೆ ಹೋಗಿ ಬರುವಂಥದ್ದರಿಂದ ಬುಧ ಸ್ವಲ್ಪ ಬಲಿಷ್ಠವಾದ ಫಲ ಸಿಗುತ್ತೆ. ಬೇರೆ ಥರದ್ದೇನು ಶಾಂತಿ ಬೇಕಾಗಿಲ್ಲ. ಇನ್ನು ಸಪ್ತಮದಲ್ಲಿರ್ತಕ್ಕಂಥ ಶನಿ ನಿಮಗೆ ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ, ಪೂರ್ವ ಪುಣ್ಯ, ಸಂತಾನ, ಋಣ, ರೋಗ, ಶತ್ರು ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಸಪ್ತಮದಲ್ಲಿದ್ದು ನೇರವಾದ ದೃಷ್ಟಿ ನಿಮ್ಮ ರಾಶಿ ಮೇಲಿರೋದ್ರಿಂದ ಯಾವುದೇ ಒಂದು ಪೂರ್ವ ಪುಣ್ಯದಲ್ಲಿ ಅಭಿವೃದ್ಧಿ ಇರಲ್ಲ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಮುಂದೂಡಿಕೆ ಆಗುತ್ತೆ. ಶನಿ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ನಿಧಾನ ಆಗುತ್ತೆ. ಎಕ್ಸಾಂಪಲ್ ಹೇಳೋದಂದರೆ ಸ್ಟೀಲ್ ಬಿಸ್ನೆಸ್ಸು, ಸಿಮೆಂಟು ಅಥವಾ ಇಂಡಸ್ಟ್ರೀಸು, ಮ್ಯಾನುಫ್ಯಾಕ್ಚರಿಂಗು ಈ ಥರದ್ರೆಲ್ಲ ಸ್ವಲ್ಪ ಹಿಂಜರಿತ ಆಗುವ ಸಾಧ್ಯತೆಗಳು, ಲಕ್ಷಣಗಳು ಹೆಚ್ಚು ಕಾಣುತ್ತೆ. ಸ್ಟೀಲ್ ಬಿಸ್ನೆಸ್ಸು ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ ಬಿಸ್ನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಈ ತಿಂಗಳು, ಡಿಸೆಂಬರ್ ತಿಂಗಳು. ಹಾಗೆ ಸ್ವಲ್ಪ ಒಂಚೂರು ಸಾಲ ಮಾಡಬೇಕಾಗತ್ತೆ. ಒಂಚೂರು ರೋಗಗಳು ಅಂದರೆ ನಾನು ಹೇಳಿದ ಟ್ರೈ ಸ್ಕಿನ್ ಆಗುವಂಥದ್ದು, ಚಳಿಯಿಂದ ಕೋಲ್ಡ್ ಎಫೆಕ್ಟ್ಸ್ ಆಗುವಂಥದ್ದು, ಲಂಗ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಈ ಥರದ್ದೆಲ್ಲ ಆಗಬಹುದು. ಹಾಗೇ ಆಗುತ್ತಲ್ಲ. ಇನ್ನು ಶತ್ರುಗಳು, ಸಣ್ಣ ಪುಟ್ಟ ಶತ್ರುಗಳು ಉತ್ಪತ್ತಿ ಆಗ್ಬೋದು. ನಿಮಗೆ ಶತ್ರು ಉತ್ಪತ್ತಿ ಆಗದಿದ್ದಂಗೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಕನ್ಯಾ ರಾಶಿ. ಏನಾದರೂ ಶನೀಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಾ, ಶನಿ ಆರಾಧನೆ ಮಾಡಬೇಕಂದ್ರೆ ಖಂಡಿತ ಇಲ್ಲ. ಯಾಕಂದರೆ ಶನಿ ಬಂದು ಬದಲಾವಣೆ ಆಗುವಂಥದ್ದು ಇನ್ನೂ 2 ವರ್ಷ ಇದೆ ಬಿಡಿ, ಹತ್ರ 2 ವರ್ಷ ಇದೆ. ಹಾಗಾಗಿ ಆ ಬದಲಾವಣೆ ಆಗುವವರೆಗೂ ನಿಮಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇರ್ತಾರೆ. ಶನಿ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರುತ್ತೆ. ಇದೇನು ದೊಡ್ಡ ವ್ಯತ್ಯಾಸ ಅಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ, ಅದಂತೂ ವೆರಿ ಕ್ಲಿಯರ್. ಸರಿ, ಹಾಗಾದರೆ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಶನಿ ಭಗವಂತನನ್ನು ಪ್ರತಿನಿತ್ಯ ಆರಾಧನೆ ಮಾಡುವಂಥದ್ದು, ಏನಾದರೂ ಶನಿ ಸ್ತೋತ್ರ, ಶನಿ ಅಷ್ಟೋತ್ತರಗಳನ್ನು ಹೇಳುವಂಥದ್ದು, ಶನಿ ಸ್ಮರಣೆ ಮಾಡುವಂಥದ್ದು ಇದು ಬಹಳ ಮುಖ್ಯ. ಅದು ನೀವು ರೆಗ್ಯುಲರಾಗಿ ಮಾಡ್ಕೋತ ಹೋಗಿ. ಅದಕ್ಕೇನು ಪ್ರತಿ ತಿಂಗಳು ನಾನು ಹೇಳಬೇಕು ಅಂತೇನಿಲ್ಲ. ಇನ್ನು ಗುರು ಆಯಿತು, ಶನಿ ಆಯಿತು, ಬುಧ ಆಯಿತು. ಇನ್ನು ನಿಮ್ಮ ರಾಶಿಯಿಂದ ಚತುರ್ಥ ಭಾವಕ್ಕೆ 7ನೇ ತಾರೀಕು ಕುಜ ಬರ್ತಾರೆ. ಕುಜ ಬಂದು ತೃತೀಯ ಸ್ಥಾನ ಮತ್ತು ಅಷ್ಟಮ ಸ್ಥಾನಾಧಿಪತಿ, ಅದೃಷ್ಟ ಹಾಗೂ ಧೈರ್ಯಕ್ಕೆ ಅಧಿಪತಿ ಆದಂಥವರು ತಮ್ಮ ಮಿತ್ರನ ಮನೆಗೆ, ಸ್ವಕ್ಷೇತ್ರದಿಂದ ಮಿತ್ರನ ಮನೆಗೆ ಬರ್ತಾರೆ. ಅದು 7ನೇ ತಾರೀಕಿಗೆ ಬರ್ತಾರೆ. ಅದು ನಿಮ್ಗೊಂದು ಒಳ್ಳೆಯದೇ, ಪಾಸಿಟಿವ್, ಧೈರ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಅದೃಷ್ಟಗಳು ಉತ್ಪತ್ತಿ ಆಗುತ್ತೆ. ಆ ಅದೃಷ್ಟಗಳನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಂದ್ರೆ ಉಪಯೋಗಿಸ್ಕೊಳ್ಬೇಕು, ಅದು ಭಾಳ ಮುಖ್ಯ ಆಗುತ್ತೆ. ಅಷ್ಟು ಬಿಟ್ಟರೆ ಕುಜನಿಂದ ಯಾವುದೇ ಸಮಸ್ಯೆ ಇಲ್ಲ, ಭಯ ಪಡುವಂಥದ್ದೇನಿಲ್ಲ. ಈ ತಿಂಗಳು ಹೆಚ್ಚು ರಿಯಲ್ ಎಸ್ಟೇಟು ಇತ್ಯಾದಿಗಳಲ್ಲಿ ಅಭಿವೃದ್ಧಿ ಇರಲ್ಲ. ವ್ಯವಸಾಯದಲ್ಲೂ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ನಿಮ್ಮ ಒಂದು ಅಭಿವೃದ್ಧಿ. ಈವನ್ ರೈತರು ಕೂಡ ಒಂದು ಸ್ವಲ್ಪ ಅಭಿವೃದ್ಧಿ ಕಡಿಮೆ ಇರುತ್ತೆ. ಭೂಮಿ ಸಂಬಂಧಪಟ್ಟಂಥ ವ್ಯವಹಾರ, ವ್ಯಾಪಾರ, ಮನೆ ಕಟ್ಟುವ ಕೆಲಸದಿಂದ ಹಿಡಿದು ಪ್ರತಿಯೊಂದರಲ್ಲೂ ಸ್ವಲ್ಪ ಸ್ಲೋ ಪ್ರಾಸೆಸ್ ಜಾಸ್ತಿ ಶುರುವಾಗುತ್ತೆ. ಹಾಗಂತ ಪರಿಹಾರ ಬೇಕಿಲ್ಲ. ಹಾಗೆ 15ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಿತ್ರನ ಮನೆಯಿಂದ ಮಿತ್ರನ ಮನೆಗೆ ಬರ್ತಾರೆ. ಅಂದರೆ ತೃತೀಯ ಸ್ಥಾನದಿಂದ ಕುಜನ ಮನೆಯಿಂದ ಗುರು ಮನೆಗೆ ಚತುರ್ಥ ಸ್ಥಾನಕ್ಕೆ ಬರ್ತಾರೆ. ಸೂರ್ಯನು ಹೆಚ್ಚು ಬದಲಾವಣೆ ಇಲ್ಲ. ಅಯನ ಶಯನ ಭೋಗ ನಿಮಗೆ 60% ಇರುತ್ತೆ. ವಿದೇಶಿ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ವಿಳಂಬ, ಅಡೆತಡೆಗಳು ಇದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೂರ್ಯನಿಂದನೂ ಹೆಚ್ಚು ಸಮಸ್ಯೆಗಳು ಒಳಗಾಗೋದಿಲ್ಲ ನೀವು. ಇನ್ನು ಬಹಳ ಮುಖ್ಯವಾದ ವಿಚಾರ, ನಿಮ್ಮ ರಾಶಿಗೆ ದ್ವಿತೀಯಾಧಿಪತಿ ಹಾಗೂ ಭಾಗ್ಯ ಸ್ಥಾನಾಧಿಪತಿ ಯಾರು? ಶುಕ್ರ. ದ್ವಿತೀಯ ಸ್ಥಾನಾಧಿಪತಿ ಯಾರು? ಶುಕ್ರ. ಧನ, ಕುಟುಂಬ, ವಾಕು, ವಿದ್ಯೆ ಹಾಗೂ ಭಾಗ್ಯ ಇಷ್ಟು ಕೊಡುವಂಥ ಶುಕ್ರ 20ನೇ ತಾರೀಕು ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬರ್ತಾರೆ. ಚತುರ್ಥ ಭಾವಕ್ಕೆ ಬಂದಾಗ ಸಮಬಲ. ಗುರು ಮತ್ತು ಶುಕ್ರ ಇಬ್ಬರು ಸಮಬಲರು, ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಆ ಸಮಬಲರಾದ್ದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಧನ ಆಗಮನ ಸ್ವಲ್ಪ ಬರುತ್ತೆ, ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೆ, ಮಾತಿಗೆ ಸ್ವಲ್ಪ ವ್ಯಾಲ್ಯೂಸ್ ಇಂಪ್ರೂವ್ ಆಗಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಭಾಗ್ಯಗಳು ನಿಮ್ಮನ್ನು ಸ್ವಲ್ಪ ಹುಡುಕೊಂಬರುತ್ತೆ. ಹೆಚ್ಚುವರಿ ಭಾಗ್ಯ ಅಥವಾ ಸಕ್ಸಸ್ ಅನ್ನುವಂಥದ್ದು ಕಾಣ್ತಾ ಇಲ್ಲ. ಹಾಗಿದ್ದರೆ ನೀವೇನಾದರೂ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಡ್ರೈವರ್ ಆಗಿ, ಓನರ್ ಆಗಿ, ಅಥವಾ ಟ್ರಾವೆಲ್ಸ್ ಇಟ್ಕೊಂಡಿದ್ದೀರಾ, ಅಥವಾ ಲಾರಿ, ಬಸ್ಸು, ಕಾರು ಈ ಥರದ್ದು ಇಟ್ಕೊಂಡಿದ್ದೀರಾ, ಇದರಿಂದ ವೃತ್ತಿ ಮಾಡ್ತಾ ಇದ್ದೀರಾ, ಅದರಿಂದ ಜೀವನ ಮಾಡ್ತಾ ಇದ್ದೀರಾ ಅಂದರೆ ಜೀವನ ನಡೆಯುತ್ತೆ. ಹೆಚ್ಚು ಅಭಿವೃದ್ಧಿ ಇರಲ್ಲ, ದೊಡ್ಡ ಪ್ರಮಾಣದ ಅಭಿವೃದ್ಧಿ ಇರಲ್ಲ. ಸ್ವಲ್ಪ ಮಟ್ಟಿಗೆ ಕೆಟ್ಟ ಚಟಗಳಿಗೆ ಮಾರು ಹೋಗೋ ಸಾಧ್ಯತೆಗಳು ಇರುತ್ತೆ. ಆದರೂ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ 6 ಮತ್ತು 12ನೇ ಮನೆಯಲ್ಲಿ ರಾಹು ಕೇತು ಉಳಿದರೆ, ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ, ಅದು ನಿಮ್ಗೆ ಪಾಸಿಟಿವ್ ಆಗುತ್ತೆ. ಅದಲ್ಲದೆ ಏನು ಹೇಳುತ್ತೆ ಚತುರ್ಥ ಭಾವ? ಚತುರ್ಥ ಸೂಚ್ಯಾಂಚಕ ಅಂದರೆ ಸ್ವಲ್ಪ ಸೂರ್ಯನಿಂದ ಸಣ್ಣ ಪುಟ್ಟ ಮನಸ್ಸಿನ ಬಾಧೆಗಳು ಹೆಚ್ಚಾಗುತ್ತೆ. ಸ್ವಲ್ಪ ತಂದೆ ಮಗನ ಮಧ್ಯೆ ವ್ಯಾಜ್ಯಗಳು ಉತ್ಪತ್ತಿಯಾಗುತ್ತೆ. ಸ್ವಲ್ಪ ಬಂಧು ದ್ವೇಷಗಳು ಉಂಟಾಗುತ್ತೆ. ಇದು ಸೂರ್ಯನಿಂದ. ಆದರೆ ಇನ್ನು 2ನೇದು ಕುಜನಿಂದ. ಕುಜ ಬಂದು ನಿಮಗೆ ವಿಶೇಷವಾಗಿ
ಚತುರ್ಥ ಭಾವಕ್ಕೆ ಬಂದುಬಿಡ್ತಾರೆ. ಏನು ಹೇಳುತ್ತೆ, ಚತುರ್ಥಲಿದ್ದಾಗ ಸ್ವಲ್ಪ ಸಣ್ಣ ಪುಟ್ಟ ಮಿತ್ರರಿಂದ ಬೇಸರ ಆಗುವಂಥದ್ದು, ಆಮೇಲೆ ಗೃಹ ನಿರ್ಮಾಣ ಕಾಲದಲ್ಲಿ ಸ್ವಲ್ಪ ತೊಂದರೆಗಳಾಗೋದು, ನಿಮ್ಮ ಭೂಮಿಗೆ ಏನಾದರೂ ಸ್ವಲ್ಪ ಅಡಚಣೆ ಉಂಟಾಗೋದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥದ್ದು, ಅತೃಪ್ತರಾಗ್ತೀರಾ, ಸೋಂಬೇರಿಗಳಾಗ್ತೀರಾ, ಭೂಮಿಯ ವಿಷಯದಲ್ಲಿ ಕಲಹ ಉಂಟಾಗುವಂಥ ಸಾಧ್ಯತೆ, ಜಗಳಗಳಾಗುವಂಥ ಸಾಧ್ಯತೆ, ವಾಹನದ ಅಪಘಾತಗಳು ಸಣ್ಣ ಪುಟ್ಟ ಆಗುವಂಥ ಸಾಧ್ಯತೆ, ಆಮೇಲೆ ಚಿಕ್ಕ ಚಿಕ್ಕ ಶಸ್ತ್ರಚಿಕಿತ್ಸೆಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಕನ್ಯಾ ರಾಶಿಯವರು ಎಚ್ಚರವಾಗಿರಿ. ಇನ್ನು ಶುಕ್ರ ಏನು ಹೇಳುತ್ತೆ, ಭೋಗ ಭಾಗ್ಯ ವೃದ್ಧಿಯಾಗಿ ಧನಸ್ಥಾನಾಧಿಪತಿ ಆದ್ದರಿಂದ ಧನವೃದ್ಧಿಯಾಗಿ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡುತ್ತೆ. ಏನಾದರೂ ಕಳ್ಕೊಳ್ತೀರಾ, ಏನೋ ಒಂದು ಸ್ವಲ್ಪ ತೊಂದರೆ ಆಯಿತು, ಒಂದು ಹಾಸ್ಪಿಟ್ಲಿಗೆ ಒಂದು 5,000 ಖರ್ಚಾಯಿತು ಅಂದರೆ ಈ ತಿಂಗಳು ಒಂದು 5,000 ರೂಪಾಯಿ ಎಕ್ಸ್ಟ್ರಾ ನಿಮಗೆ ದುಡಿಮೆ ಆಗುತ್ತೆ. ಯಾವುದೋ ಒಂದು ಮುಖಾಂತರ ಭಗವಂತ ಕೊಡ್ತಾನೆ. ಆ ಥರದ್ದು ಒಂದು ಸ್ವಲ್ಪ ಪಾಸಿಟಿವ್ಸ್ ಇರುತ್ತೆ. ಹೆಚ್ಚು ಮೆಡಿಟೇಷನನ್ನು ಮಾಡಿ, ಸಂಗೀತವನ್ನು ಕೇಳಿ, ಗ್ರೀನರಿ ಜೊತೆ ಜೀವನ ಮಾಡಿ, ಸ್ವಲ್ಪ ಮಟ್ಟಿಗೆ ತೋಟ, ಹಸಿರು ಸಂದರ್ಭಗಳಲ್ಲಿ ನೀವು ವಾಸ ಮಾಡುವಂಥದ್ದು ಅಥವಾ ಹೋಗಿ ಬರುವಂಥದ್ದು. ಎಲ್ಲಾದರೂ ರಜಾ ಸಿಕ್ಕಿದ್ರೆ ಒಂದು ಸ್ವಲ್ಪ ನಮ್ಮ ಪಶ್ಚಿಮ ಘಟ್ಟಗಳಿಗೆಲ್ಲ ಹೋಗಿ ಬನ್ನಿ, ಅಥವಾ ಪಾರ್ಕ್ಗೆ ಹೋಗಿ ಬನ್ನಿ. ಗ್ರೀನರಿ ಮಧ್ಯೆ ನಿಮ್ಮ ಜೀವನವನ್ನು ಸ್ವಲ್ಪ ಕಾಲ ಕಳೆಯುವಂಥದ್ದು ಒಳ್ಳೆಯದು. ಇನ್ನು ಶುಕ್ರನಿಂದ ನಿಮಗೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಹೆಚ್ಚು ಪಾಸಿಟಿವ್ ಇಲ್ಲ, ಹೆಚ್ಚು ನೆಗೆಟಿವಿಟಿ ಇಲ್ಲ, ಮಧ್ಯಮವಾದಂಥ ಜೀವನ ಈ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮೇಲಾಗಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದೆ, ಡಿಸಿಷನ್ಸ್ ಇದೆ, ಏನೋ ದೊಡ್ಡ ಪ್ರಮಾಣದ ಸಾಧನೆಗಳನ್ನು ಮಾಡಬೇಕು, ಈ ತಿಂಗಳು ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಥರದ್ದು ಏನಾದರೂ ಇತ್ತಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಆ ಥರದ್ದೇನಂತಂದರೆ ದುಡುಕಿ ಶುರು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿ ಏನಾದರೂ ಪರಿಹಾರಗಳಿದ್ದರೆ ಖಂಡಿತ ಮಾಡಿಸ್ಕೊಳ್ಳಿ. ಅದು ನಿಮಗೆ ಭಾಳ ಉತ್ತಮವಾದಂಥ ಫಲವನ್ನು ಕೊಟ್ಟೇ ಕೊಡುತ್ತೆ. ಸರಿ, ಹಾಗಿದ್ದರೆ ನಾವೀಗ ಒಂದು ವಿಚಾರಕ್ಕೆ ಬರೋಣ. ಏನು, 5ನೇ ತಾರೀಕು, ಡಿಸೆಂಬರ್ 5ನೇ ತಾರೀಕು ಗುರುಬಲ ಹೋಯಿತು, ಮತ್ತು ತಾತ್ಕಾಲಿಕ ಗುರುಬಲ ಹೋಯಿತು. ಅಲ್ಲಿಂದ 6 ತಿಂಗಳು ಇರಲ್ಲ. ಜೂನ್ 2ನೇ ತಾರೀಕುವರೆಗೂ ನಿಮ್ಗೆ ಗುರುಬಲ ಇರಲ್ಲ. ಜೂನ್ 2ನೇ ತಾರೀಕು ಮತ್ತೆ ಲಾಭಸ್ಥಾನಕ್ಕೆ ಗುರು ಬರ್ತಾರೆ. ಅದು ಉಚ್ಚಸ್ಥಾನ, ಲಾಭಸ್ಥಾನ. ಕನ್ಯಾ ರಾಶಿಯವರು ಅತ್ಯಂತ ದೊಡ್ಡ ವಿಷಯ, ಜಾಕ್ಪಾಟ್. ಆ ಸಮಯದಲ್ಲಿ ಗುರುವಿನ ಮತ್ತಷ್ಟು ಅನುಗ್ರಹಕ್ಕೋಸ್ಕರ ಗುರುಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಎಲ್ಲಾದರೂ ಪಾಲ್ಗೊಳ್ಬೇಕು, ನೀವು ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡಿ. ಏನೋ ಒಂದು ಸಣ್ಣ ಮೊತ್ತ ಇಟ್ಟಿರ್ತಾರೆ, ಒಂದು 500, 1000, 2,000 ಇಟ್ಟಿರ್ತಾರೆ. ಅದನ್ನು ನೀವು ಹೆಸರು ಬರೆಸ್ಬಿಟ್ಟು, ನಿಮ್ಮ ಒಂದು ಗೋತ್ರ ನಕ್ಷತ್ರ ರಾಶಿಯೆಲ್ಲ ಬರೆಸ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಳಿ. ಎಲ್ಲೂ ಅನುಕೂಲ ಆಗಿಲ್ಲ ಅಂತಂದರೆ ನಾನು ನಿಮಗೋಸ್ಕರ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಹಾಗೂ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನಾದಿ ಪಂಚರುದ್ರ ಮುಖ ಹೋಮ, ಗಣಪತಿ ನವಗ್ರಹ ಮೃತ್ಯುಂಜಯ ಆಯುರ್ದೇವತಾ ಇಷ್ಟದೇವತಾ ಸಹಿತ ಪ್ರಧಾನ ಹೋಮಗಳನ್ನು ಮಾಡ್ತಾ ಇದ್ದೇನೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಸ್ವಲ್ಪ ಮುಂದೆ ಬಂದು ಚಂದಾಪುರ ಅತ್ತಿಬೆಲೆಯಲ್ಲಿ ಈ ಒಂದು ಮಹಾಯಾಗವನ್ನು ಮಾಡ್ತಾ ಇರೋದು. ಜೂನ್ 2ನೇ ತಾರೀಕೆ ಮಾಡ್ತಾ ಇದ್ದೀನಿ. ಆ ದಿನ ನೀವು ಈ ಒಂದು ಪೂಜೆಗೆ ಪಾಲ್ಗೊಳ್ಬೋದು, ನಿಮ್ಮ ಹೆಸರನ್ನು ಕೊಡ್ಬೋದು. ಈ ಒಂದು ಪೂಜೆಗೆ 1,001 ರೂಪಾಯಿ ಪೂಜಾ ಮೊತ್ತವನ್ನು ಇಟ್ಟಿದ್ದಾಗಿದೆ. ಯಾರಾದರೂ ಇಷ್ಟಪಟ್ಟರೆ, ಬಯಸಿದ್ರೆ ನೀವು ಪೂಜೆಗೆ ಪಾಲ್ಗೊಳ್ಬೋದು. ಯಾರಿಗೂ ಬಲವಂತ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪೂಜೆ ಆಗುತ್ತೆ. ಕೊರಿಯರಲ್ಲಿ ಪ್ರಸಾದ ಬರುತ್ತೆ. ಆ ಪ್ರಸಾದ ಬಂದು ಕರುಂಗಲಿ ಮಾಲ, ಸರ್ಟಿಫಿಕೇಟು ಅಕ್ಷತೆ ಸಮೇತವಾಗಿ ನಿಮಗೆ ಕರುಂಗಲಿ ಮಾಲ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಈ ಕರುಂಗಲಿ ಮಾಲ ಶಿವಗುರು ಸಂಕೇತವಾಗಿರೋದ್ರಿಂದ ಗುರುವಿನ ಅನುಗ್ರಹಕ್ಕೋಸ್ಕರ ನೀವು ಅದನ್ನು ಕತ್ತಿಗೆ ಹಾಕ್ಕೊಳ್ಬೋದು. ಸದಾಕಾಲ ಕತ್ತಲ್ಲಿರಬಹುದು. ಅದು ನಿಮ್ಗೆ ಭಾಳ ಒಳ್ಳೆಯದು. 8431384001 ಈ ಒಂದು ನಂಬರಿಂದ ಮಾತ್ರ ರಿಜಿಸ್ಟ್ರೇಷನ್ ಮಾಡಲಿಕ್ಕಾಗತ್ತೆ. ನೀವು ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರ ಅಂದರೆ ಈ ನಂಬರ್ಗೆ ಫೋನ್ ಮಾಡ್ಬೋದು. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ಮಾಹಿತಿ ಕೊಡ್ತಾರೆ. ನೀವು 1,001 ರೂಪಾಯಿ ಪೇ ಮಾಡಿ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಅವ್ರು ನೋಟ್ ಮಾಡಿಕೊಂಡು ಆ ಟೈಮಲ್ಲಿ ನಿಮ್ಮದು ರಾಶಿ ನಕ್ಷತ್ರ ಗೋತ್ರ ಎಲ್ಲ ಸಂಕಲ್ಪ ಆಗಿ ಪೂಜೆ ಆಗಿ ಪ್ರಸಾದ ಆಗುತ್ತೆ. ಆ ಪ್ರಸಾದ ಮನೆಗೆ ಬರುತ್ತೆ. ನೀವು ಡೈರೆಕ್ಟಾಗೂ ಬರಬಹುದು. ಆ ಲೊಕೇಶನು ಅದೆಲ್ಲ ನಾನು ಏಪ್ರಿಲ್ ತಿಂಗಳು ಅಥವಾ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಲಿಂಕ್ ಕೊಡ್ತೇನೆ. ಖಂಡಿತ ಡೈರೆಕ್ಟಾಗಿ ಬಂದು ಕೂಡ ನೀವು ದರ್ಶನ ಮಾಡ್ಬೋದು. ಪೂಜೆ ಕೊಟ್ಟವರೇ ಅಂತಲ್ಲ, ಪೂಜೆ ಕೊಡದೇ ಇರತಕ್ಕಂಥವ್ರು ಕೂಡ ಬರಬಹುದು. ಯಾರೇ ಬಂದರೂ ಕೂಡ ದರ್ಶನ, ಯಾಗದಲ್ಲಿ ಪ್ರಾರ್ಥನೆ ಹಾಗೂ ವಿಶೇಷವಾಗಿ ನಿಮಗೆ ಆ ಯಾಗದ ಪ್ರಸಾದ ಸಿಗುತ್ತೆ. ಅಲ್ಲೇ ಊಟ ಮಾಡಿಕೊಂಡು ದೇವರ ದರ್ಶನ ಮಾಡ್ಬೋದು. ಅಲ್ಲಿ ಆಂಜನೇಯ ಸ್ವಾಮಿ, ರಾಜರಾಜೇಶ್ವರಿ, ಶನೀಶ್ವರ ಮೂಲ ಕ್ಷೇತ್ರ ಇದೆ. ಅಲ್ಲಿ ದರ್ಶನ ಮಾಡಿ ವಿಶೇಷವಾದ ಅನುಗ್ರಹನ ಪಡ್ಕೋಬೋದು. ಕ್ಲಾರಿಟಿ ಸಿಗ್ತಾರೆ ನಿಮಗೆ. ಎಲ್ಲನೂ ಕವರ್ ಮಾಡಿದ್ದೀವಿ ಈ ತಿಂಗಳು. ಕನ್ಯಾ ರಾಶಿಯವ್ರದ್ದು ಏನಿದೆ ಎಲ್ಲ ಗ್ರಹಗಳದ್ದು ಕವರ್ ಮಾಡಿದ್ದೀವಿ. ನಿಮ್ಗೆ ಏನೇನು ಪರಿಹಾರಗಳು ಹೇಳಿದ್ದೇನೆ, ಹಾಗೂ ನಾನು ಮಾಡ್ತಾ ಇರ್ತಕ್ಕಂಥ ಪೂಜಾ ವಿಚಾರನ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.